ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಸಿಗುವಂತ ಕರ್ಚಿಕಾಯಿ ಪಲ್ಯ ಮಾಡೋದನ್ನ ತಿಳಿಸ್ಕೊಡತೀನಿ. ರೊಟ್ಟಿ ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್, ಬಹಳ ರುಚಿ ಇರ್ತೈತಿ ಪಲ್ಯ. ನೀವು ಸಹ ಟ್ರೈ ಮಾಡ್ರಿ. ಬರೀ ನೋಡ್ಕೊಂಬರೋಣ. ಮೊದಲು ಕರ್ಚಿಕಾಯಿ ಮೇಲಿರೋ ಕಡ್ಡಿಗತಿ ತುಂಬು ಅಂತ ಕರಿತೀವಿ ನಾವು. ಅದನ್ನ ಕಟ್ ಮಾಡ್ಕೊಂಡು ನೀರ್ ಒಳಗ ಚೆನ್ನಾಗ ತೊಳೆದು ಒಂದು ಒಣಾರ್ಪಿಲೆ ಒರೆಸಿಟ್ಕೊಳ್ಬೇಕು. ಈಗ ಇದನ್ನ ಹುರ್ಕೊಳ್ಳೋಣ ಅಂತ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು 7ರಿಂದ 8 ನಿಮಿಷ ಚೆನ್ನಾಗ ಹುರ್ಕೊಳ್ಬೇಕು. ಇದು ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೋತೈತಿ. ನೋಡ್ರಿ, ಈ ರೀತಿ ನಾವು ಹುರಿದು ಇಟ್ಕೊಳ್ಬೇಕು. ಈಗ ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಒಗ್ಗರಣೆ ಹಾಕೊಳ್ಳೋಣ ಅಂತ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಕಾದಿನ ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಕರಿಬೇವು, ಮೀಡಿಯಂ ಸೈಜ್ ಒಳಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕೊಂಡು ಫ್ರೈ ಮಾಡ್ಕೊರಿ. ಈಗ ಇದಕ್ಕ ಹಸಿ ಖಾರದ ಪೇಸ್ಟ್ ಹಾಕೊಳಕತ್ತೀವಿ ನಾವು. ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು, ನಡಿತೈತಿ. ಬರೀ ಒಣ ಖಾರ ಪುಡಿನ ಹಾಕೊಂಡು ಮಾಡ್ಕೋಬಹುದು. ಈಗ ಇದಕ್ಕ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ, ಅಚ್ಚ ಖಾರದ ಪುಡಿ, ಗುರಳ್ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಂಡು ಚೆನ್ನಾಗ ಮಿಕ್ಸ್ ಮಾಡ್ಕೊರಿ. ಈಗ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಕೊಂಡಿರೋ ಕರ್ಚಿಕಾಯಿನ ಎರಡೂ ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊರಿ. ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು. ಈಗ ಇದಕ್ಕ ಸ್ವಲ್ಪ ನೀರ್ ಹಾಕೊಂಡು 3 ನಿಮಿಷ ಲೋ ಫ್ಲೇಮ್ ಒಳಗ ಚೆನ್ನಾಗ ಬೇಯಿಸ್ಕೊಳ್ಬೇಕು. ನೀರೆಲ್ಲ ಆವಿ ಆಗೋತನ. ನೋಡ್ರಿ, ನೀರೆಲ್ಲ ಆವಿ ಆಗೈತಿದ್ದು. ಈಗ ಇದು ಪಲ್ಯ ಫುಲ್ ರೆಡಿ ಆಗೈತಿ. ನೋಡಿದ್ರಲ್ಲ ಕರ್ಚಿಕಾಯಿ ಪಲ್ಯ ಹೇಗ್ ಮಾಡೋದು ಅಂತ. ರೆಸಿಪಿ ಬಹಳ ಸಿಂಪಲ್. ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ.